1 ಮಂತ್ ಇಂದ ಹೇಳಿದ್ಲು, ಅವ್ನ್ ರೆಸ್ಪಾನ್ಸಿಬಿಲಿಟೀಸ್ ಇಲ್ದೇ ಇರೋ ಹುಡ್ಗ. ಕಿತ್ತೋದಾಟ ಆಟ ಆಡ್ತಿದ್ಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬೇವರ್ಸಿ ನನ್ನ ಮಗನ ಬಂದು ಮೇಟ್ ತಡಿತವೆ. ಏನ್ ನಡೀತು ಏನೂ ಗೊತ್ತಿಲ್ಲ. ನನ್ನ ಮಗಳನ್ನ ಈಗ 2 ವರ್ಷದಿಂದ ಲವ್ ಮಾಡ್ತಿದ್ನಲ್ಲ, ಆ ಹುಡುಗನೇ ಮೇಲ್ಗಡೆಯಿಂದ ತಗೊಂಬಂದು ಕೆಳಗೆ ಇಳಿಸಿ ಹಾಕಿದ್ದಾನೆ. ಅಂಶ ಹೊರಗಡೆ ಬರಬೇಕು ಸರ್. ಏನಕ್ಕೆ ಡೆತ್ ಆದ್ಲು, ಅವಳು ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ಲು, ಪೋರ್ಟಲ್ ಬರಬೇಕಲ್ವಾ ಸರ್? ಅದು ಪಾಯ್ಸನ್ ತಗೊಂಡಿದ್ರೆ. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್. ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಕ್ತು ಬಿಗ್ ಟ್ವಿಸ್ಟ್. ಪ್ರಿಯಕರನ ಮೋಸಕ್ಕೆ ಬಲಿಯಾದಳ ಅಶ್ವಿನಿ. ಎಸ್ ವೀಕ್ಷಕರ, ಇತ್ತೀಚೆಗೆ ಚಿಕ್ಕನಾಯಕನಹಳ್ಳಿಯ ಸಿದ್ದನಕಟ್ಟೆ ಗ್ರಾಮದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯೋರ್ವಳು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು. 20 ವರ್ಷದ ಅಶ್ವಿನಿ ಹೊಟ್ಟೆ ನೋವಿನಿಂದ ಮೃತಪಟ್ಟಿದ್ದಾಳೆ ಅಂತ ಹೇಳಲಾಗ್ತಿತ್ತು. ಅದು ಹೊಟ್ಟೆ ನೋವಿನಿಂದ ಸತ್ತಿರುವುದಲ್ಲ, ಅವಳ ಸಾವಿಗೆ ಪ್ರಿಯಕರನೇ ಕಾರಣ ಅಂತ ಗುಸುಗುಸು ಶುರುವಾಗಿತ್ತು ಆ ಗ್ರಾಮದಲ್ಲಿ. ಇತ್ತ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದ ಪೋಷಕರ ಕನಸು ನುಚ್ಚು ನೂರಾಗಿತ್ತು. ಮಗಳ ಸಾವನ್ನ ಕಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆದ್ರೆ ಈ ಕತೆಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪೊಲೀಸರಿಂದಷ್ಟೇ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಹೌದು, ಮೃತ ಅಶ್ವಿನಿ ದೇವರಾಜು ನಾಗರತ್ನಮ್ಮ ದಂಪತಿಯ ದ್ವಿತೀಯ ಪುತ್ರಿಯಾಗಿದ್ದು ತುಮಕೂರಿನಲ್ಲಿ ಪ್ಯಾರಾಮೆಡಿಕಲ್ ಓದ್ತಾ ಇದ್ಲು. ತಮ್ಮ ಊರಾದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಿದ್ದನಕಟ್ಟೆ ಗ್ರಾಮಕ್ಕೆ ಹೋದಂತ ವೇಳೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು. ಅಶ್ವಿನಿಗೆ ತೀವ್ರ ಹೊಟ್ಟೆ ನೋವು ಬಂದಿದ್ದು ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಎನ್ನಲಾಗಿತ್ತು. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೋಷಕರು ತಮ್ಮ ಮಗಳು ಹೊಟ್ಟೆ ನೋವಿನಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ದೂರನ್ನ ನೀಡಿದ್ರು. ಪೋಷಕರ ದೂರು ಅನುಮಾನವನ್ನ ಮೂಡಿಸ್ತಾ ಇತ್ತು. ಪ್ರಿಯಕರನಿಂದಲೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ರು. ಇದೀಗ ಅಶ್ವಿನಿ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪ್ರಿಯಕರನಿಂದಲೇ ಯುವತಿ ಸಾವನ್ನಪ್ಪಿರುವುದು ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಗ್ರಾಮಸ್ಥರ ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇದೆ. ಹೌದು, ಅಶ್ವಿನಿ ಚೇತನನ್ನು ಹುಡುಗನನ್ನ ಪ್ರೀತಿಸ್ತಿದ್ಲಂತೆ. ಆತನ ಪ್ರೇಮಾಂಕುರದಲ್ಲಿ ತಾನು ಖುಷಿಯಾಗಿದ್ದೇನೆ ಅನ್ನೋ ಭ್ರಮೆಯಲ್ಲಿಯೇ ಇದ್ಲೋ ಅಶ್ವಿನಿ. ಆದ್ರೆ ಚೇತನ್ ಅನ್ನೋ ಯುವಕನ ಬಣ್ಣ ಅದ್ಯಾವಾಗ ಬಯಲಾಯ್ತೋ ಅಶ್ವಿನಿಯ ಕನಸು ನುಚ್ಚು ನೂರಾಗಿದೆ. ಚೇತನ್ ಮೋಸಕ್ಕೆ ಬಲಿಯಾಗಿದ್ದೇನೆ ಎಂದು ಮನನೊಂದ ಅಶ್ವಿನಿ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಈ ವೇಳೆ ಕೊನೆಯದಾಗಿ ಸೆಲ್ಫಿ ಫೋಟೋವನ್ನ ಕೂಡ ತೆಗೆದುಕೊಂಡಿದ್ದಾಳೆ. ಇನ್ನು ಇವರಿಬ್ರು ಹಲವು ವರ್ಷದಿಂದ ಪ್ರೀತಿಯನ್ನ ಮಾಡ್ತಾ ಇದ್ದು ಒಬ್ಬರಿಗೊಬ್ಬರ ಮೇಲೆ ಹಲವು ಕಾರಣಗಳಿಗೆ ಅನುಮಾನ ಹುಟ್ಟಿಕೊಂಡು ಕಿತ್ತಾಟವನ್ನ ಮಾಡಿಕೊಂಡಿದ್ದಾರೆ. ಪ್ರೀತಿಗೆ ಮೋಸ ಮಾಡಿದ್ದೀಯಾ ಅಂತ ಚೇತನ್, ನೀನು ನನಗೆ ಮೋಸ ಮಾಡಿದ್ದೀಯಾ ಅಂತ ಅಶ್ವಿನಿ. ಇಬ್ಬರು ಜಗಳವಾಡಿರೋ ಆಡಿಯೋವನ್ನ ನೀವೇ ಒಮ್ಮೆ ಕೇಳಿಸಿಕೊಂಡ್ಬಿಡಿ. ಕಚ್ಚಡ ಲೋಫರ್ ನನ್ನ ಮಗನೇ, ನಾನು ಏನ್ ಅಂದ್ಕೊಂಡಿದ್ಯಾ? ನೀನ್ ಮಾಡ್ದಂಗ್ ಮಾಡ್ಕೊಂಡು ನೀನ್ ಇಟ್ಟಕ್ಕೆ ನನ್ನೇನು ಅವಳು ಹಿಂಗ್ ಇಟ್ಕೊಂಡಿರೋಳು ಮಾಡ್ಕೊಂಡಿದ್ಯಾ? ಬೇಗರ್ಸಿ ನನ್ನ ಮಗನೇ, ಇದೇ ಲಾಸ್ಟ್. ನಾನು ಎಲ್ಲಾನು ಬ್ಲಾಕ್ ಮಾಡ್ತಿದ್ದೀನಿ, ಡಿಲೀಟ್ ಮಾಡ್ತಿದ್ದೀನಿ, ಸಾಯಿ. ಹಲೋ ಹಲೋ ಹಲೋ, ಹಾ ಹೇಳು. ಏನ್ ಹೇಳ್ಬೇಕು? ಏನ್ ಮಾಡ್ತಿದ್ಯಾ? ಅದೆಲ್ಲ ನಿನ್ಗ್ಯಾಕೆ ಹಾ ನಿನ್ಗ್ಯಾಕೆ ಅಂತ. ಅಲ್ಲ, ಚೆನ್ನಾಗಾದ್ರ ಈಗ ಇಬ್ರು? ಯಾರಿಬ್ರು ಚೆನ್ನಾಗ್ ಪಟ್ಕೊಂಡು ನಿನ್ಗೇನು ಆಗಂಗಿಲ್ಲ. ನಿಂದೇನೋ ನೀನ್ ನೋಡ್ಕೊ. ಫೋನ್ ಏನಕ್ ಮಾಡಿಸ್ತಾ ಇದ್ಯಾ ನನಗೆ? ಮಾಡ್ರಿ ಅಂತಾನೆ ಮಾತಾಡಕ್ಕೆ. ಏನ್ ಮಾತಾಡ್ಬೇಕು? ನಿನ್ನ ಹತ್ರ ಏನ್ ಮಾತಾಡ್ಬೇಕು? ನಿನ್ನಂತ ಮಾತಾಡ್ಯಾಕ ನನ್ ಬಾಯಿ ಹೊಲ್ಸ್ ಮಾಡ್ಕೊಂಡ್ಲಿ. ಹೇಳು ನನ್ನಂತ. ಸುಮ್ನೆ ಬೇಕಂತ ಫೋನ್ ಮಾಡಿ ಇದ್ ಮಾಡ್ಬೇಡ. ಏನ್ ಬೇಕು ಅಂತ ಏನಕ್ಕೆ ಫೋನ್ ಮಾಡಿಸ್ತಾ ಇದ್ಯಾ ನೀನ್? ಯಾರ್ಯಾರ ನಂಬರ್, ಯಾರ್ಯಾರ ಫೋನ್ ಇಂದ? ನಾನ್ ಮಾಡಿಸಿಲ್ಲ, ನಾನೇ ಮಾಡ್ತಿರೋದು ಒನ್ನಾಗಿ ಫೋನ್ ಇಸ್ಕೊಂಡು. ಏನಕ್ ಮಾಡ್ತಾ ಇದ್ದಿ? ಏನ್ ಮಾತಾಡ್ಬೇಕು ನೀನ್ ನನ್ನ ಹತ್ರ? ಏನ್ ಮಾತಾಡ್ಬೇಕು? ನನಗೆ ಹೇಳು. ನನಗೆ ಮೋಸ ಮಾಡಿದ್ರೆ ಕ್ಲಿಯರ್ ಮಾಡಿ. ನಾನೇನು ನಿನಗ್ ಮೋಸ ಮಾಡಿಲ್ಲ. ಮತ್ತೆ ಇಷ್ಟು ದಿವಸ ಪ್ರೀತಿ ಮಾಡಿದ್ ಕ್ಯಾಮ್ರಾ? ನಾನ್ ಯಾವ ಪ್ರೀತಿನೂ ಮಾಡಿಲ್ಲ ನಿನ್ನ. ಮತ್ತೆ ಏನ್ ಮಾಡಿ ಇಷ್ಟು ದಿವಸ? ನಾನೇನು ಮಾಡೂ ಇಲ್ಲ ನಿನ್ನ. ಮತ್ತೆ ಇಷ್ಟು ದಿವಸ ಫೋನ್ ಮಾಡಿದ್ದು, ಮೆಸೇಜ್ ಮಾಡಿದ್ದು
ಅದಕ್ಕೆ ಮಾಡಿದಕ್ಕೆ ಸರಿಯಾಗಿ ಕೊಟ್ಟಲ್ಲ ಬಿಡು. ಇನ್ನೇನು ನೀನ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿದ್ರೆ ನಾನು ಏನು ಕರೆಕ್ಟ್ ಕರೆಕ್ಟ್ ಆಗಿಲ್ದ ಇನ್ಯಾವನ್ ಬೇರೆ ಹತ್ರಕ್ಕೆ ಹೋಗಿದ್ದೀನ? ಅವ್ರ ಗಂಡನ ಇಟ್ಕೊಂಡಿಲ್ಲ, ಅವ್ರ ಗಂಡ ತಗೊಂಡೋಗ್ ಬೆಂಗಳೂರಲ್ಲಿ ಇಟ್ಕೊಂಡವನ, ಅದೆಲ್ಲ ನಿನ್ಗೇನು ಕಟ್ಕೊಂಡು ಇಷ್ಟು ಚೀಪಾಗಿ ಮಾತಾಡ್ತೀಯ ನೀನು? ಇಲ್ಲಿವರೆಗೂ ಬಿಟ್ಕೊಂಡಲ್ಲ ನೀನ್, ಅದು ತೊಟ್ಟು ನನ್ ಫಸ್ಟ್. ನೀನ್ ಕರೆಕ್ಟ್ ನನ್ ಜೊತೆ ರೆಸ್ಪಾನ್ಸ್ ಆಗಿದ್ರೆ ನಾನೇ ನಿನ್ನ ಹತ್ರ ರೆಸ್ಪಾನ್ಸ್ ಮಾಡ್ಕೊಂಡಿರೋಂಥದ್ದು ಏನ್ ನನಗ್ ಬಂದಿಲ್ಲ. ಏನ್ ಬಂದಿಲ್ಲ ಅಂತಂದ್ರೆ ನೀನು ನಾನ್ ಹೇಳದ್ ಕೇಳು, ನೀನು ಕೇಳಕ್ಕೆ ನೀನ್ ಯಾರು ಅಲ್ಲ ನನಗೆ. ಅಲ್ಲ ಹೇಳದ್ ಕೇಳು, ನೀನು ನಿನ್ ಫ್ರೆಂಡು ನಾನು ಜೊತೆ ಮಲಗಿದೀನಿ ಎದ್ದಿದೀನಿ ಅಂತ ನೀನ್ ಹೇಳಿದಕ್ ನಾನು ಇವೆಲ್ಲ ಮಾತಾಡಿದ್ದು, ಸರಿನಾ? ನೀನ್ ಈ ತರ ಮಾತುಗಳು ಬಂದ್ರೆ ನಾನು ಇವೆಲ್ಲ ಮಾತಾಡ್ತಿರ್ಲಿಲ್ಲ, ಸರಿನಾ? ನಿನ್ ಕಡೆಯಿಂದ ಯಾವ ತರ ರಿಯಾಕ್ಷನ್ ಎಲ್ಲ ನಾವ್ ಏನು ಮಾಡಿಲ್ಲ ಅಂದ್ರೂ ಮಾಡಿದೀವಿ ಅಂತ ನಾವ್ ಹೇಳ್ಕೊಂಡಿಲ್ಲಪ್ಪ. ಇಂತಾನೆ ಎಲ್ಲಾನು ಅವಳು ಅಲ್ಲಿ ಮಲ್ಗಿದ್ಲು ಇಲ್ಲಿ ಮಲ್ಗಿದ್ಲು, ಅಲ್ಲಿ ಭಾಷೆ ಕೊಟ್ಲು ಯಾರು ಪ್ರೀತಿ ಮಾಡೋರು ಯಾರು ಹಿಂಗ್ ಹೇಳಲ್ದು ಇಲ್ಲ, ಹಿಂಗ್ ಯಾರು ಮರ್ಯಾದೆ ತೆಗಿಯೋದು ಇಲ್ಲ ಏನು ಅಂತ ಇದನ್ನ ನೀಟಾಗಿ ಸ್ಕ್ರೀನ್ ಪ್ಲೇ ಅಲ್ಲಿ ಹಾಕ್ಬಿಟ್ಟು ನೋಡ್ತಾರಲ್ಲ ಹಂಗೆ ನೀಟಾಗಿ ನೋಡಿದೀನಿ. ನೀನ್ ನೆಚ್ಕೊಂಡ್ ಆ ಹುಡ್ಗಿ ಬಂದ್ರೆ ಆ ಹುಡ್ಗಿ ಬಾಳು ಇದೇ ಕತ್ತಿನೇ. ಇತ್ತ ಮನನೊಂದಿದ್ದ ಅಶ್ವಿನಿ, ನೀನು ಮತ್ಯಾರಿಗೂ ಇಂತಹ ಮೋಸ ಮಾಡಬಾರ್ದು, ನನಗಾದ ಮೋಸ ಯಾರಿಗೂ ಆಗಬಾರ್ದು, ನಾನು ಯಾರೆಂದು ತೋರಿಸುತ್ತೇನೆ, ನಿನ್ನ ಬಣ್ಣವನ್ನ ಬಯಲುಗಿಳಿಯುತ್ತೇನೆ, ನಿನ್ನ ಸಂಬಂಧಿಕರಿಗೆ ನಿನ್ನ ಬುದ್ಧಿ ಏನು ಅಂತ ತೋರಿಸ್ತೇನೆ ಬೋ ಮಗನೆ ಅಂತ ಬೈದಿದ್ದಾಳೆ. ನನ್ನನ್ನ ಬಿಟ್ಟು ಇನ್ಯಾರಿಗೂ ಇಂತಹ ಮೋಸ ಆಗಬಾರ್ದು ಅಂತ ಮೆಸೇಜ್ ಕೂಡ ಮಾಡಿದ್ದಾಳೆ. ಕೊನೆಯದಾಗಿ ವಿಡಿಯೋ ಕಾಲ್ ಕೂಡ ಮಾಡಿದ್ದಾಳೆ. ಕಿತ್ತೋದ ಆಟ ಆಡ್ತಿದ್ಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬೇವರ್ಸಿ ನನ್ನ ಮಗನೇ ಬಂದ್ರೆ ಮೆಟ್ಟರಿತವೆ. ಇನ್ನು ಈ ಆತ್ಮಹತ್ಯೆಯ ಕುರಿತಾಗಿ ಅಶ್ವಿನಿ ತಾಯಿ ನಾಗರತ್ನಮ್ಮ ಅಂದು ಹೊಟ್ಟೆ ನೋವಿನಿಂದ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದ್ರು. ಆದ್ರೆ ಇಂದು ನನ್ನ ಮಗಳ ಸಾವಿಗೆ ಆಕೆ ಪ್ರೀತಿಸುತ್ತಿದ್ದ ಚೇತನ್ ಕಾರಣ. ಆತನಿಂದಲೇ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರುವುದು. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು ಅಂತ ಗೋಳಿಡುತ್ತಿದ್ದಾರೆ. ಅವತ್ತು ಆ ಕ್ಷಣಕ್ಕೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಗಾಬರಿಯಲ್ಲಿ ಹೊಟ್ಟೆ ನೋವು ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ನಿಮ್ಮ ಮಗಳ ಹೆಸರೇನು? ಅಶ್ವಿನಿ. ಏನ್ ಮಾಡ್ತಾ ಇದ್ರು? ಪ್ಯಾರಾಮೆಡಿಕಲ್ ಮಾಡ್ತಿದ್ಲು. ಎಲ್ಲಿ? ತುಮಕೂರಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮುಗ್ದಿತ್ತು. ಈಗ ಒಂದು 3 ತಿಂಗಳಿಂದ ನಾನು ಮನೇಲೇ ಇಟ್ಕೊಂಡಿದ್ದೆ. ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಮನೆಗೆ ಯಾಕೆ ಇಟ್ಕೊಂಡಿದ್ರಿ? ನಾವು ಇರೋಳೊಬ್ಳು ಚಿಕ್ಕ ಮಗಳು ಅಂತೇಳಿ ಮುದ್ದನಿಂದ ಸಾಕಿದ್ದು ಪ್ರೀತಿಯಿಂದ. ಏನೋ ನನ್ನ ಮಗಳು 4-6 ದಿವಸ ನನ್ನ ಜೊತೆಲಿ ಇರಲಿ ಅಂತೇಳಿ ನಾನು ಜೊತೆಲೇ ಇಟ್ಕೊಂಡಿದ್ದೆ. ಇವತ್ತಿಗೆ 6 ದಿನ. ಇವತ್ತಿಗೆ 6 ದಿನ. ಹೆಂಗ ಅದು ಅವತ್ತು ಹೆಂಗಾಗಿದ್ದ ದಿನ ಏನ್ ನಡೀತು? ನಾನು ಹೊಲ ಹತ್ರ ಹೋಗಿದ್ದೆ. ನಾವು ರೈತರು, ಏನೋ ಕೂಲಿ ಕೆಲಸ ಅಂತೇಳಿ ಹೊಲದ ಹತ್ರ ಹೋಗಿದ್ದು. ನಾನು ಇರಲಿಲ್ಲ, ನನ್ನ ಗಂಡನೂ ಇರಲಿಲ್ಲ, ನನ್ನ 2 ಮಕ್ಕಳು ಇರಲಿಲ್ಲ. ನನ್ನ 2 ಮಕ್ಕಳು, ಒಬ್ಳು ಬೆಂಗಳೂರಲ್ಲಿ, ನನಗೆ 3 ಜನ ಮಕ್ಕಳು. ಒಬ್ಬ ಓದ್ತಾ ಇದ್ದಾನೆ, ಅವನು ಎಜುಕೇಶನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊಲ ಕೂಲಿ ಕೆಲಸ ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ನಾನು ಇರಲಿಲ್ಲ, ನಾನು ಹೊಲ ಹತ್ರ ಹೋಗಿದ್ದೆ. ಬೇರೆ ಯಾರೋ ಬಂದರು, ನಾನು ಹೋಗ್ಬೇಕಾದ್ರೆ ನೀಟಲ್ಲಿ ಚೆನ್ನಾಗಿ ಕಳಿಸ್ಕೊಟ್ಲು ನನಗೆ. ಅಮ್ಮ ಹೋಗಮ್ಮ ಅಂದೆ, ಬಾರಮ್ಮ ಹೊಲ್ದ ಹತ್ರ ಹೋಗೋಣ ಅಂತ ನಾನು ಕರೆದೆ. ನಾನು ಹೊಲ್ದ ಹತ್ರ ಬರಲ್ಲ ಕಣಮ್ಮ, ನಾನು ಆಮೇಲೆ ಬರ್ತೀನಿ, ನೀನು ಹೋಗಮ್ಮ ಅಂತ ಹೇಳಿದ್ಲು. ನನಗೂ ಊಟಕ್ಕೆ ಇಟ್ಲು. ನಾನು ಹೋದೆ ಹೊಲ್ದ ಹತ್ರ. ನಾನು ಹೊಲ್ದ ಹತ್ರ ಹೋಗಿ ಸುಮಾರು ಒಂದು 12 ಗಂಟೆ ಆಗಿತ್ತು. 12 ಗಂಟೆ ಸಮಯದಲ್ಲಿ ಯಾರೋ ಒಬ್ಬ ಬಂದು ಬೇಗ ಬರ್ರಿ ಮಂತಕ್ಕೆ ಅಂತ ಹೇಳಿ ಯಾರೋ ಒಬ್ರು ನನ್ನ ಮನೆ ಹತ್ರ ಕರ್ಕೊಂಬಂದ್ರು. ನನ್ನ ಹತ್ರ ಫೋನ್ ಇಲ್ಲ, ಯಾರೋ ಕರ್ಕೊಂಬಂದ್ರು, ನಮ್ಮ ಕರ್ಕೊಂಬಂದ್ರು. ಯಾರೋ ಬೇರೆಯವರಿಂದ ಗೊತ್ತಾಯ್ತು, ಯಾರೋ ಬೇರೆಯವರಿಂದ ನನಗೆ ಗೊತ್ತಾಯ್ತು. ನಾನು ಮನೆ ಹತ್ರ ಬಂದೆ. ನಾನು ಬರೋದ್ರೊಳಗೆ ಅಲೆ ತೆಗೆದು ಎಲ್ಲ ಈಚೆ ಕಡೆ ಹಾಕ್ಬಿಟ್ಟಿದ್ರು. ಯಾರು ಬಂದು ಇಳಿಸಿರು ಏನು ಅಂತ ನನಗೆ ಗೊತ್ತಿಲ್ಲ. ತಗೊಂಬಂದು ಈಚೆ ಕಡೆ ಹಾಕಿರು. ಈಚೆ ಕಡೆ ಹಾಕಿದ ತಕ್ಷಣ ನಾನು ಬುಡ್ಕೊಂಡೆ. ಅಷ್ಟರೊಳಗೆಲ್ಲ ಅಲ್ಲೇ ಸಿದ್ಧತೆ ಮಾಡ್ಕೊಂಡಿದ್ರು. ಈಗ ನಿಮ್ಮ ಮನೆ ಅಂದ್ರೆ ನೀವು ಫಸ್ಟ್ ಮನೆಗೆ ಬಂದ್ರಲ್ವಾ? ನಾವು ಮನೆಯಲ್ಲಿ ಬಂದ್ವಿ. ಮನೆಯಲ್ಲಿ ಯಾರಿದ್ರು? ಯಾರು ಇರ್ಲಿಲ್ಲ. ಅಂದ್ರೆ ನೀವು ಒಬ್ಬರೇ ಬಂದಿದ್ದು? ನಾನು ಒಬ್ಬಳೇ ಬಂದಿದ್ದು. ಹೊರಗಡೆ ಎಲ್ಲ ಈಚೆ ಕಡೆ ಬೇಕಾದಷ್ಟು ಜನ, ಹಳ್ಳಿ ಎಲ್ಲ ಜನ ನೀತಿತ್ತು. ಈಗ ಒಂದ್ ಮಾತು, ಈಗ ನಿಮ್ಮ ಮನೆ ಬೀಗ ಹಾಕೊಂಡು ಹೋಗಿದ್ರೆ ಅಂದ್ರೆ ನಿಮ್ಮ ಮಗಳು ಇಲ್ಲಿದ್ರು? ನನ್ನ ಮಗಳು ಮನೇಲೇ ಇದ್ರು, ಒಬ್ಳೆ. ಈಗ ಹೆಂಗ ಡೋರ್ ಬೀಗ ಹಾಕೊಂಡಿದ್ರು? ಅವ್ರ ಹೆಂಗ್ ಕತೆ ಅದು? ಅಂದ್ರೆ ಯಾರ ಕೆಚ್ಚಿ ತೆಗಿದಾರೆ. ಅಲ್ಲ, ಈಗ ಇಲ್ಲಿ ಬಂದಾಗ ಏನ್ ಹೇಳಿದ್ರು ಜನ ಏನ್ ಹೇಳಿದ್ರು? ಮೇಲ್ಗಡೆ ಯಾರ ಬಂದ ಹಾಕೊಂಡಿದ್ದ, ಮೇಲ್ಗಡೆಯಿಂದ ಹೆಂಚಿಡ್ದ ಬಂದ, ತೆಗ್ದಿಚೆ ಕಡೆ ಹಾಕ್ತಾ ಅಂತ ಹೇಳಿ ನನಗೆ ಹೇಳಿದ್ರು. ಸರ್, ನನ್ನ ಮಗಳು ಚೇತನನ್ನು ಹುಡುಗನನ್ನ ಲವ್ ಮಾಡ್ತಾ ಇದ್ಲು. 2 ಮನೆಯಲ್ಲಿಯೂ ಈ ವಿಷಯ ಗೊತ್ತಿತ್ತು. ನಾವು ಒಪ್ಪಿಕೊಂಡಿದ್ದೆವು, ಅವರ ಮನೆಯವರು ಕೂಡ ಒಪ್ಪಿಕೊಂಡಿದ್ರು. ಈಗ ನೋಡಿದ್ರೆ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ.
ಅವನೇ ನನ್ನ ಮಗಳ ಸಾವಿಗೆ ಕಾರಣ, ಅವನಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಹೇಳ್ತಿದ್ದಾರೆ. ನಾನು ಕಂಡಿಲ್ಲ, ನನಗೆ ಅನುಮಾನ ಮೇಲ್ಗಡೆ ಇಳಿದನಿಂದಲೇ ನನಗೆ ಅನುಮಾನ. ಯಾರು ಇಳಿದಿದ್ದು ಮೇಲ್ಗಡೆ ಇಳಿದಿರೋನು ಅಂತ? ಅವನು ಅಷ್ಟಾಳು ನನ್ನ ನನ್ನ ಮಗಳನ್ನ ಈಗ 2 ವರ್ಷದಿಂದ ಲವ್ ಮಾಡ್ತಿದ್ನಲ್ಲ, ಆ ಹುಡುಗನೇ ಮೇಲ್ಗಡೆಯಿಂದ ತಗೊಂಬಂದು ಕೆಳಗೆ ಇಳಿಸಿ ಹಾಕಿದ್ದಾನೆ. ಅಂದ್ರೆ ನಿಮ್ಮ ಮಗಳನ್ನ ಹುಡುಗ ಲವ್ ಮಾಡ್ತಾ ಇದ್ದ. ನಮಗೆ ಗೊತ್ತಿತ್ತು, ನಾವು ಮದ್ವೆಗೆ ಒಪ್ಪಿದ್ದು, ಅವರಪ್ಪನೂ ಅವರಮ್ಮನೂ ಒಪ್ಪಿದ್ರು, ಅವರು ಒಪ್ಕೊಂಡಿದ್ರು, ನಾವು ಒಪ್ಕೊಂಡಿದ್ವಿ, ಮಾಡ್ಕೊಡ್ತೀವಿ ಅಂತಲೇ ಹೇಳಿದ್ವಿ. ಅವರಮ್ಮ ಅಪ್ಪನೂ ಮಾತಾಡೋರು ನಮ್ಮ ಹುಡುಗಿ ಕೈಲಿ, ಎಲ್ಲ ಕ್ಲೋಸಲ್ಲಿ ಚೆನ್ನಾಗಿದ್ರು. ಅವ್ರ ಮನೆಗೆ ಏನೇ ಘಟನೆ ನಡೆದ್ರು ನನ್ನ ಮಗಳಿಗೆ ಫೋನ್ ಬರ್ತಾ ಇತ್ತು. ಈಗ ಅವತ್ತು ಸೂಸೈಡ್ ಮಾಡ್ಕೊಂತ ಹುಡುಗಿ ಪೊಲೀಸ್ ಬಂದರು, ಕಂಪ್ಲೇಂಟ್ ಆಯಿತು, ಪೋಸ್ಟ್ ಮಾರ್ಟಮ್ ಆಯಿತು. ಅವತ್ತು ನಿಮ್ಮನ್ನು ಕೇಳಿದ್ರಿ, ನಾವು ಮೀಡಿಯಾ, ನಾವು ಪ್ರಜಾಶಕ್ತಿಲೂ ನಿಮ್ಮನ್ನು ಕೇಳಿದ್ರಿ ಏನಂತ, ಈ ಸಾವಿಗೆ ಕಾರಣ ಏನು ಅಂತ. ನೀವು ಹೇಳಿದ್ರಿ ನನ್ನ ಮಗಳಿಗೆ ಹೊಟ್ಟೆ ನೋವಿದೆ, ಅದರಿಂದ ಸೂಸೈಡ್ ಮಾಡ್ಕೊಂಡ್ಲು, ಹೇಳಿದ್ಲು ಹೊಟ್ಟೆ ನೋವು ಅಂತ ಹೇಳಿದ್ರಿ. ಅವತ್ತು ಹೇಳಿದ್ರಿ. ಅದು ನನಗೆ ನಿಜಾಂಶ ಗೊತ್ತಿರಲಿಲ್ಲ. ಗೊತ್ತಾಯ್ತು. ನನ್ನ ಮಗಳು ಡೆತ್ ಆದ್ಮೇಲೆ ಅವಳು ಫೋನು ನನಗೆ ಸಿಕ್ಕಿರ್ಲಿಲ್ಲ. ಅವಳು ಫೋನ್ ತೆಗೆದು ನೋಡಿದೆ ನಾನು. ನೀವೇ ನೋಡಿದ್ರ? ನಾನು ನನ್ನ ಮಗ ನನ್ನ ಮೈದ ಇಬ್ರು ನೋಡಿವು. ಆ ಫೋನಲ್ಲಿ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು ನನಗೆ. ಏನಿತ್ತು ಅದರಲ್ಲಿ? ಅವನಿಗೆ ವಿಡಿಯೋ ಕಾಲ್ ಮಾಡ್ಕೊಂಡು ನಾನು ಸೂಸೈಡ್ ಮಾಡ್ಕೊಂತೀನಿ ಕಣೋ, ನಾನು ಸೂಸೈಡ್ ಮಾಡ್ಕೊಂತೀನಿ ಕಣೋ, ನಿನ್ನಿಂದಲೇ ಕಣ ನಾನು ಹೋಗೋದು. ವಿಡಿಯೋ ಕಾಲಲ್ಲಿ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಿರೋದು ಗೊತ್ತಾ ನಿಮ್ಗೆ? ವಿಡಿಯೋ ಕಾಲ್ ಇದೆಯಲ್ಲ, ವಿಡಿಯೋ ಕಾಲ್ ಇದೆಯಾ? ಇದೆ. ನಾನು ಮಾಡ್ಕೊಂತ ಇದೀನಿ ಕಣೋ ಅಂತ ಹೇಳಿ, ಸೂಸೈಡ್ ಮಾಡ್ಕೊಂತ ಇದೀನಿ ಅಂತ ಆ ಹುಡುಗಂಗೆ ಹೇಳಿದಾಳೆ. ಮುಂಚೆಲ್ಲ ಮೆಸೇಜ್ ಮಾಡಿದ್ದಾಳೆ, ಈ ತರ ಎಲ್ಲ ಮಾಡ್ಕೊಂತ ಇದೀನಿ ನನಗೆ ಅಂತ ಎಲ್ಲ ಹೇಳಿದಾಳೆ. ಅಷ್ಟಾದ್ರೂ ಅವನು ಬಂದಿಲ್ಲ. ಅಷ್ಟರೊಳಗೆ ಬಂದು ಏನ್ ಮಾಡಿನ ಏನೋ ನಮಗೆ ಗೊತ್ತಿಲ್ಲ, ಇನ್ನು ಮುಂದೆ ಏನಾಯ್ತು ಅಂತ. ಇಷ್ಟು ಮಾತ್ರ ನನಗೆ ನ್ಯಾಯ ಬೇಕು. ಅಂದ್ರೆ ನನ್ನ ಮಗಳ ಸಾವಿಗೆ ಕಾರಣನಾಗಿರೋನಿಗೆ ಅವನಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ನನ್ನ ಮಗಳಿಗಾಗಿರೋ ನ್ಯಾಯ ಬೇರೆ ಮಕ್ಕಳಿಗೆ ಆಗ್ಬಾರ್ದು. ಅಂದ್ರೆ ಈಗ ಲವ್ ಅಂತ ಹೇಳ್ತೀರಾ, ಪ್ಲಸ್ ಆಮೇಲೆ ಮದ್ವೆಗೂ ಒಪ್ಪಿದ್ರಿ ಅಂತ. ಮದ್ವೆಗೂ ಒಪ್ಪಿದ್ವಿ. ಸೂಸೈಡ್ ಮಾಡ್ಕೋಣ ಅಂತ ಕಾರಣ ಏನು ಹುಡುಗಿಗೆ? ಅವರಿಬ್ಬರೊಳಗೆ ಏನು ಬಂತು ನನಗೆ ಗೊತ್ತಿಲ್ಲ. ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ನಡೆದಿದೆ ಇದು. ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ನಡೆದಿದೆ. ಅವನು ದೈನಿಕ ಸಂಬಂಧ ಇಟ್ಕೊಂಡಿದ್ದ. ಏನು? ಬೇರೆ ಹುಡುಗಿ ಜೊತೆ ಲೈಂಗಿಕ ಸಂಬಂಧ ಇತ್ತು. ಅದು ನನ್ನ ಮಗಳಿಗೆ ಫೋನ್ ಮುಖಾಂತರ ಗೊತ್ತಾಯ್ತು. ಎಷ್ಟಿಂದಲ್ಲಿ ಗೊತ್ತಾಯ್ತು ಅದ್ರ ಬಗ್ಗೆ? ಅಂದ್ರೆ ಈಗ ಒಂದ್ ಹೆಣ್ಮಗು ಅಂದ್ರೆ ತಾಯಿ ಹತ್ರ ಅಥವಾ ಅವರ ಅಕ್ಕ ತಂಗಿ ಹತ್ರ ಹೇಳ್ಕೊಂತಾರೆ ಏನಾದ್ರು ಕಷ್ಟ ಸುಖ ಇದ್ರೆ. ಯಾವತ್ತಾದ್ರೂ ಹೇಳ್ಕೊಂಡಿದ್ದ? ನನ್ನ ಹತ್ರ ಏನು ಹೇಳ್ಕೊಂಡಿರ್ಲಿಲ್ಲ. ಅವಳು ಫೋನ್ ಅಲ್ಲಿ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಹುಡುಗನ್ ಜೊತೆ ಮಾತಾಡೋದು ಕೇಳಿಸ್ಕೊಂಡೆ. ಹುಡುಗಂಗ್ ಬೇರೆ ಅನೈತಿಕ ಸಂಬಂಧ ಇತ್ತು ಅಂತ ಹುಡುಗಿ ಏನಾದ್ರು ನಿಮ್ಮ ಹತ್ರ ಹೇಳಿದ್ಯಾ? ಅಮ್ಮ ಈ ತರ ಎಲ್ಲ ಮಾಡ್ತಿದ್ದಾನೆ, ನಂಗೆ ಹೇಳಮ್ಮ, ಅಮ್ಮ ನೀನಾದ್ರೂ ಹೇಳಮ್ಮ ಅಂತ ಹೇಳಿದ್ಲು. ಈ ತರ ಆ ಹುಡುಗಂಗೆ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಿತ್ತಾ? ಅವಳು ಫೋನಲ್ಲಿ ಮಾತಾಡ್ತಿದ್ದು ನಾನು ಕೇಳಿಸ್ಕೊಂಡಿದ್ದೆ. ಕೇಳಿಸ್ಕೊಂಡಿದ್ರೆ ಬಿಟ್ರೆ ನಿಮ್ಮ ಹತ್ರ ಏನು ಹೇಳಿಲ್ಲ? ನನ್ನ ಹತ್ರ ಏನು ವಿಷಯ ಹೇಳಿಲ್ಲ. ಮನಸ್ಸಲ್ಲೇ ಇಟ್ಕೊಂಡು ಮನಸ್ಸಿನಲ್ಲೇ ಕೊರಗಿ ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಹೇಳಿದ್ರೆ ನಿನ್ನ ಮನೇಲಿ ಹೇಳಿದ್ರೆ ನಿನಗೆ ನಾನು ಜೀವ ಮಾತ್ರ ಬಿಡಲ್ಲ ಅಂತ ಹೇಳಿ ಏನೇ ಟಾರ್ಚರ್ ಕೊಟ್ಟಿದ್ದಾನೆ. ಅದರಿಂದ ನನ್ನ ಮಗಳು ಸೂಸೈಡ್ ಮಾಡ್ಕೊಳಕ್ಕೆ ಕಾರಣ. ನನ್ನ ಮಗಳು ಸೂಸೈಡ್ ಮಾಡ್ಕೋಣ ಅಂತ ಹೇಳಿ ಅಲ್ಲ, ಧೈರ್ಯವಂತೆ, ಶಕ್ತಿವಂತೆ. ಇನ್ನು ತಂದೆ ದೇವರಾಜು ಮಾತನಾಡಿ, ನನ್ನ ಮಗಳ ಪ್ರೀತಿಯ ವಿಷಯ ನಮಗೆ ಗೊತ್ತಿತ್ತು, ಆದರೆ ಅದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಗೊತ್ತಿರಲಿಲ್ಲ. ಮೊದಲು ನಾವು ಹೊಟ್ಟೆ ನೋವಿನಿಂದ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಅಂತ ಅಂದುಕೊಂಡಿದ್ವಿ. ಆದರೆ ಆಮೇಲೆ ಮಗಳ ಮೊಬೈಲ್ ತೆಗೆದ ಮೇಲೆ ಗೊತ್ತಾಗಿತ್ತು, ಚೇತನ್ನಿಂದಲೇ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರುವುದು ಅಂತ ಗೊತ್ತಾಗಿದೆ. ಅವನಿಗೆ ಕಠಿಣ ಶಿಕ್ಷೆಯಾಗಬೇಕು. ನನ್ನ ಮಗಳಿಗಾದ ಸ್ಥಿತಿ ಮತ್ಯಾರಿಗೂ ಆಗಬಾರದು ಅಂತ ಹೇಳ್ತಿದ್ದಾರೆ. ಏನಂತಂದ್ರೆ ಹೊಟ್ಟೆ ನೋವು ಬತ್ತಿತ್ತು, ಇದು ಪೀರಿಯಡ್ ಬತ್ತಿತ್ತು, ನಮ್ಗೇನು ಗೊತ್ತಿರಲಿಲ್ಲ. ಹಂಗು ಹಿಂಗು ಹೊಟ್ಟೆ ನೋವು ಬಂದು ಉಲ್ಡಾಡಾಳು. ನಮಗೆ ಗೊತ್ತಿತ್ತು ಅದು ಹೊಟ್ಟೆ ನೋವು ಬರೋದು ಉಲ್ಡಾಡಾಳು ಅಂತೇಳಿ ಇದು ಮಾಡಕ್ಕೆ ಹಂಗ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರು. ಇವಾಗ ನೋಡಿದ್ರೆ ನೀವೇ ಬೇರೆ ತರ ಹೇಳ್ತಾ ಇದ್ರಿ. ಏನದು ಕತೆ? ಅದು ಕತೆ ಅಂತಂದ್ರೆ ಸೂಸೈಡ್ ಮಾಡ್ಕೊಂಡವ್ರೆ ಅಂದಾಗ ಗೊತ್ತಾಯ್ತು. ಇಲ್ಲಿ ಬಂದೆಲ್ಲ ಅಲ್ಲ ಈಚಕ್ಕೆ ಹಾಕಿದ್ದು, ಇದು ಸೀರೆ ಪಾರೆ ಎಲ್ಲ ಇಲ್ಲೇ ಇದ್ದು, ಅದು ಹಂಗಾಗಿ ನಾವು ಯಾಮರ್ತ್ಬಿಟ್ಟು ಅಲ್ಲಿ ಆ ಟೆನ್ಷನಾಗಿ ನಾವು ಕೆಲಸಕ್ಕೆ ಹೋಯ್ದಲ್ಲ, ಆ ಟೆನ್ಷನ್ ನಾವು ಈ ಮಿಸ್ ಆಗಿಬಿಟ್ಟು. ಆಮೇಲೆ ಸಾಯಂಕಾಲ ಬಂದು ಮೊಬೈಲ್ ನೋಡಿದಾಗ ಮೊಬೈಲಾಗ ಎಲ್ಲ ಡೀಟೇಲ್ಸ್ ಎಲ್ಲ ಇತ್ತು. ಇವನೇ ಇದಾಗ ಸೂಸೈಡ್ ಮಾಡೋಕ್ಕೆ ಇವನೇ ಕಾರಣ ಅಂತೇಳಿ ಮೊಬೈಲಾಗೆ ನಮಗೆ ತಿಳುವಳಿಕೆ ಕೊಟ್ಟು ನನ್ನ ತಮ್ಮ ಡೀಟೇಲ್ ನೋಡಿದ್ರಿ. ಡೀಟೇಲ್ ನೋಡಿದ್ಮೇಲೆ ಅವ್ರಿಗೂ ಏನಾರ ಕೇಳಿದ್ರ? ಇಲ್ಲ, ಕೇಳಿಲ್ಲ. ಇಲ್ಲಿವರೆಗೂ ಕೇಳಿಲ್ಲ.
ಆಯ್ತು, ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇನ್ನೊಂದು? ಕಂಪ್ಲೇಂಟು ಕೊಡಕ್ಕೆ ಹೋದು ಪೊಲೀಸ್ನ ತಾಂಡಿಲ್ಲ ಇನ್ನು. ಯಾಕೆಂತ ನಿಮ್ಮ ಇನ್ನೊಂದು ಕಂಪ್ಲೇಂಟ್ ಕೊಟ್ಟರೆ ಒಂದು ಕಂಪ್ಲೇಂಟ್ ಆದ್ಮೇಲೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ತಾಣಕ್ಕೆ ಅವಕಾಶ ಇಲ್ಲ. ಅದೇ ನೀವು ಕೇಳೋದಿತ್ತಲ್ಲ ಅವತ್ತು ನಾವು ಫೋನ್ ನೋಡಿರಲ್ಲ, ಕಂಪ್ಲೇಂಟ್ ಕೊಟ್ಟು ಈಗ ಕಂಪ್ಲೇಂಟ್ ಕೊಡಕ್ಕೆ ಹೋದ್ ನಿನ್ನ ಒಳಗೆ ಹಾಕ್ತೀನಿ, ಫಸ್ಟ್ ಒಳಗೆ ಹಾಕ್ತೀನಿ ಅಂತ ಅಂದರು. ಈಗ ನಾನು ಹೇಳೋದು, ಈಗ ಹುಡುಗಿ ಸೂಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಪೋಸ್ಟ್ ಮಾರ್ಟಮ್ ಆಗಿ ಡೆತ್, ಇದು ಬಾಡಿ ನೀವು ದಫನ್ ಮಾಡಿರೋದು. ಬಟ್ ನೀವೇನು ಹೇಳ್ತಾ ಇದ್ದೀರಾ, ಅವತ್ತೇ ಸಾಯಂಕಾಲ ಫೋನ್ ಸಿಕ್ತು ಅಂತ ಹೇಳ್ತಾರೆ. ಮಾಹಿತಿ ಗೊತ್ತಾಗ್ಲಿಲ್ವಾ ನಿಮಗೆ? ಸಾಯಂಕಾಲ ಮಾಹಿತಿ ಅಲ್ಲೇ ರಿಪೋರ್ಟ್ ಎಲ್ಲ ಕೊಟ್ಟಿದ್ವಲ್ಲ ಅಲ್ಲೇ. ಅಲ್ಲ, ಅಲ್ಲಿ ಕೇಳ್ಬೋದಿತ್ತಲ್ಲ ಸರ್, ಹಿಂಗೆ ಫೋನಲ್ಲಿ ಹಿಂಗಿದೆ ಅಂತ ನೀವು ಕೇಳಲಿಲ್ಲ? ಮತ್ತೆ ಇನ್ನೊಂದು ಬೆಳಗ್ಗೆ ಚಿಕ್ಕನಹಳ್ಳಿ ಪೋಸ್ಟ್ ಮಾರ್ಟಮ್ ಆಗಲಿಲ್ಲ, ತುಮಕೂರಿಗೆ ಹಾಕಿದ್ರು. ಮತ್ತೆ ತುಮಕೂರಿಗೆ ಹಾಕ್ತಾಗೆ ಅಂತಂದ್ರೆ ಇಲ್ಲಿ ಮೊಬೈಲ್ ಬೆಳಗ್ಗೆ ಎದ್ದು ಮೊಬೈಲ್ ಹ್ಯಾಂಡ್ ಓವರ್ ಮಾಡಿವು ಪೊಲೀಸ್ನವ್ರಿಗೆ. ಮೊಬೈಲಲ್ಲಿ ನೀವು ನೋಡಿ ಹ್ಯಾಂಡ್ ಓವರ್ ಮಾಡಿವು. ಅವಾಗ ಏನು ಹೇಳಿಲ್ಲ ಪೊಲೀಸ್? ಅವ್ರು ಮೊಬೈಲ್ ತೆಗೆದು ನೋಡೇ ಇಲ್ಲ ಅರ್ಜೆಂಟಾಗಿ. ತುಮಕೂರಿಗೆ ಕಳಿಸಿರು. ನಮಗೆ ಸದ್ಯ ಈ ಅಲ್ಲಿ ಅನಾಥಾಶ್ರಮ ಕಳ್ಸಂಗೆ ತುಮಕೂರಿಗೆ ತಗೊಂಡೋಗಿದ್ರು. ಒಬ್ರು ಜೊತೆಗೆ ಬರಲಿಲ್ಲ. ನಮ್ಮ ಸಂಘದಾಗ ನಾವಿದ್ದು ಇದಕ್ಕೆ. ಈಗ ನೀವೇನು ಹೇಳ್ತಾ ಇದ್ದೀರಾ ಫೈನಲ್? ನಮಗೆ ನ್ಯಾಯ ಬೇಕು. ಈಗ ನಾವು ಕಳ್ಕೊಂಡಿದ್ದೀವಿ, ಹೋದ್ರಾಗಲಿ ಇನ್ನೊಬ್ಬರು ಮಕ್ಕಳಿಗೆ ತೊಂದರೆ ಹಾಕೂಡ್ದು ಅಷ್ಟೇ. ಇವು ಅನೈತಿಕ ಸಂಬಂಧ ಬೇರೆ ಕಡೆಗೆಲ್ಲ ಇಕ್ಕೊಂಡವ್ ನೀನು. ಅದು ಗೊತ್ತಾ ನಿಮಗೆ? ಏನೋ ಮಾಹಿತಿ ಇದೆಯಾ? ಮಾಹಿತಿ ಇದೆ. ಮಾಹಿತಿ ಮೊಬೈಲಿಗೆಲ್ಲ ರೆಕಾರ್ಡ್ ಎಲ್ಲ ಇದ್ದಾವೆ. ಹಿಂಗಾಗಿ ಇನ್ನೊಬ್ಬ ಮಕ್ಕಳಿಗೆ ತೊಂದರೆ ಆಗಬಾರ್ದು. ನನ್ನ ಮಕ್ಕಳು ಈಗ ಕಾಕೊಂಡಿದ್ದೀವಿ, ಕೈಯಿಂದ ಕಾಕೊಂಡಿದ್ದೀವಿ, ಇಟ್ಟದ ಸಾಕಿ ದೊಡ್ಡ ಮಾಡಿ ಕಾಕೊಂಡಿದ್ದೀವಿ. ಇನ್ನೊಬ್ರು ಮಕ್ಕಳಿಗೆ ತೊಂದರೆ ಹಾಕೂಡ್ದು. ನಮಗೆ ನ್ಯಾಯ ಬೇಕಷ್ಟೇ. ಇನ್ನು ಅಶ್ವಿನಿಯ ಅಕ್ಕ ಹೇಳುವುದು ಹೀಗೆ: ಸರ್, ನನ್ನ ಬಳಿ ಚೇತನ್ ಬಗ್ಗೆ ಹೇಳಿಕೊಂಡಿದ್ಲು. ಆತ ಸೋಂಬೇರಿ, ಎಲ್ಲಿಯೂ ಕೆಲಸಕ್ಕೆ ಹೋಗಲ್ಲ. ಅವನನ್ನ ಮದುವೆ ಆದರೆ ಹೇಗೆ ಜೀವನ ಮಾಡೋದು? ಅವನನ್ನ ಲವ್ ಮಾಡ್ತಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಕೊಂಡಿದ್ಲು. ನಾನು ಆ ಸಮಯದಲ್ಲಿ ಸಮಾಧಾನ ಮಾಡಿದ್ದೆ. ಆದರೆ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅಶ್ವಿನಿಯ ಅಕ್ಕ ಹೇಳಿಕೊಂಡಿದ್ದಾರೆ. ಅಶ್ವಿನಿ ಅವ್ರು ಏನಾಗ್ಬೇಕು ನಿಮ್ಗೆ? ತಂಗಿ ಆಗ್ಬೇಕು. ತಂಗಿ. ನೀವು ಏನು ಓದ್ತಾ ಇರೋದು? ನಾನು ಮುಗ್ದಿದೆ, ಡಿಗ್ರಿ ಮುಗೀತು. ನಾನು ಜಾಬ್ ಮಾಡ್ತಾ ಇದ್ದೆ 5 ವರ್ಷದಿಂದ. ಈಗ ಇದ್ರ ನಿಮ್ಮ ತಂಗಿ ಅವ್ರು ನಿಮ್ಮ ಹತ್ರ ಏನು ಹೇಳ್ಕೊಂಡಿರಲ್ವ ಇದ್ರ ಬಗ್ಗೆ? ಏನು ಹೇಳ್ಕೊಂತಿರ್ಲಿಲ್ಲ ಅವಳು. ಏನು ಹೇಳ್ಕೊಂತಿರ್ಲಿಲ್ಲ. ಯಾವಾಗಲೂ ಅವಳು ಧೈರ್ಯವಾಗಿ ಇರೋಳು. ನಮ್ಮ ಮುಂದೆ ಹೆಂಗೆ ಅಂತ ಅವಳು ಏನೇ ಮನಸ್ಸಲ್ಲಿ ಇದ್ರೂ ಅವಳು ಯಾವತ್ತೂ ಯಾರ ಹತ್ರ ತೋರಿಸ್ಕೊಂತಿರ್ಲಿಲ್ಲ. ನಮ್ಮ ಮನೇಲೆಲ್ಲ ನಾರ್ಮಲ್ಲಾಗೇ ಇರೋಳು. ಅವಳು ನಾರ್ಮಲ್ಲಾಗೇ ಇರೋಳು. ಲವ್ ಮಾಡ್ತಿದ್ದು ಗೊತ್ತಿತ್ತು. ಅಂದ್ರೆ ಈಗ ಅವ್ರು ಲವ್ ಮಾಡ್ತಾ ಇದ್ದಾರೆ, ಮನೆಯಲ್ಲೂ ಒಪ್ಪಿಗೆ ಆಗಿದೆ. ಅವ್ರು ಯಾವತ್ತೂ ಹೇಳಿರಲ್ವಾ? ಅಂದ್ರೆ ನನ್ನ ಮದುವೆ ಆಗೋ ಹುಡುಗ ಈ ತರ ಆ ತರ ಅಂತ ಅವನ ಬಗ್ಗೆ ಅಭಿಪ್ರಾಯ ಏನು ಹೇಳಿರ್ಲಿಲ್ಲ ಅವಳು. ಯಾವತ್ತೂ ಏನು ಹೇಳಿರ್ಲಿಲ್ಲ. ಆದ್ರೆ ಒಂದ್ಸರಿ ಮಾತ್ರ ಹೇಳಿದ್ಲು, ಅವ್ನು ಕೆಲ್ಸಕ್ಕೆ ಹೋಗಲ್ಲ, ಅವ್ನ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲದೆ ಇರೋ ಹುಡುಗ. 1 ಮಂತ್ ಹಿಂದೆ ಹೇಳಿದ್ಲು, ಅವ್ನ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲದೆ ಇರೋ ಹುಡುಗ. ನಾನೊಂದು ಚಾಕ್ಲೇಟ್ ಕೇಳಿದ್ರು ಅವನಿಗೆ ಕೊಡಿಸೋ ಯೋಗ್ಯತೆ ಇಲ್ಲ ಕಣೆ. ಬೇಡ, ಅವ್ನು ಏನೂ ಕೊಡ್ಸೋದು ಬೇಡ. ಇದುವರೆಗೂ ನಾನು ಏನೂ ಕೇಳೂ ಇಲ್ಲ ಅವನ ಹತ್ರ. ಅಟ್ಲೀಸ್ಟು ಮುಂದೆ ಒಂದಿನ ನನ್ನ ಮದುವೆ ಆದರೆ ನಾನು ಅಟ್ಲೀಸ್ಟ್ ಥರ ಇರಬೇಕು. ಇವಾಗ ಅವ್ರ ಫ್ಯಾಮಿಲಿಲೇ ಎಷ್ಟೋ ಜನ ದುಡಿತಿದ್ದಾರೆ, ಚೆನ್ನಾಗಾಗಿದ್ದಾರೆ. ಇವನು ನನ್ನ ಮದುವೆ ಆಗಿ ಹೋದ್ಮೇಲೆ ಏನಾದರೂ ಅವ್ರ ಮುಂದೆ ನಾನು ಕೆಳಗಡೆ ಹೋದ್ರೆ ಏನು ಮಾಡಲಿ? ನಾನು ಹಿಂಗೆ ಇವಾಗ ಏನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ಜೀವನ ಪೂರ್ತಿ ಹಿಂಗೆ ಇರಬೇಕಾಗತ್ತೆ. ನಾನು ಎಲ್ಲರ ಥರ ಹಳ್ಳಿ ಹುಡುಗಿರ ಥರ ನಾನು ಒಂಟಿ ಪೆಂಕಿರಿ ಇಟ್ಕೊಂಡು ಎಲ್ಲರೂ ತೋಟಗಳಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಕಣೆ. ಏನೇ ಮಾಡೋದು, ಎಲ್ಲ ಕಡೆ ಗೊತ್ತಾಗ್ಬಿಟ್ಟೈತೆ. ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನು ಎದ್ರುಕೊಂಬೇಡ ಕಣೆ, ಏನೂ ಆಗಲ್ಲ. ನಿನ್ಗೆ ಏನು ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ನನ್ನ ಹತ್ರ ಧೈರ್ಯವಾಗಿ ಹೇಳು, ನಾನು ನಿನ್ನ ಹತ್ರ ಜೊತೇಲಿ ಇರ್ತೀನಿ ಅಂತ ಹೇಳಿದ್ದೆ. ಅವಳಿಲ್ಲ, ನಾನೇ ಸರಿ ಮಾಡ್ಕೊತೀನಿ, ನೀನು ಸುಮ್ಮನೆ ಇದ್ಬಿಡು ಅಂತ ಹೇಳಿದ್ಲು. ಇದು ಸೂಸೈಡ್ ಮಾಡ್ಕೊಂಡ್ರಲ್ಲ, ಅವತ್ತು ನಾನು ಬೆಂಗಳೂರಲ್ಲಿದ್ದೆ. ನೀವು ಬೆಂಗಳೂರಲ್ಲಿದೆ ಅಂದ್ರೆ ನಿಮ್ಗೆ ಇಲ್ಲೇ ನಡೀತು ಮಾಹಿತಿ? ಏನು ನಡೀತು ಏನೂ ಗೊತ್ತಿಲ್ಲ. ಈಗ ನಿಮ್ಮ ತಂಗಿಯವ್ರ ಮೊಬೈಲು ಸಿಕ್ತು ಅಂತ ಹೇಳಿದ್ರು, ನೋಡಿದ್ರ? ನಾನು ನೋಡಿಲ್ಲ. ನಾನು ಬಂದವಳೆ ಡೈರೆಕ್ಟ್ ಇವಾಗ ಚೆಕ್ ಮಾಡಿ. ಅದರಲ್ಲಿ ಆ ಹುಡುಗ ಅವು ಬೇರೆ ಹುಡುಗಿ ಹತ್ರ ಈ ಥರ ಲೈಂಗಿಕ ಸಂಪರ್ಕ ಇಟ್ಕೊಂಡಿರೋದು, ಅವನ ಜೊತೆ ಆಡಿಯೋ ಇದೆ. ಅಂದ್ರೆ ಕಾಲ್ ರೆಕಾರ್ಡ್. ಅವರಿಬ್ರು ಆ ಹುಡುಗ ಏನು ಸಂಪರ್ಕ ಇಟ್ಕೊಂಡಿದ್ದ, ಅಫೇರ್ ಇಟ್ಕೊಂಡಿದ್ದ, ಆ ಹುಡುಗ ಕಳಿಸಿರೋದಿದೆ. ಆ ಹುಡುಗಿ ಅವನ್ ಕಳ್ಸಿಲ್ಲ, ಆ ಹುಡುಗಿ ಇವನ ಹತ್ರ ಅಕ್ರಮ ಸಂಬಂಧ ಏನಿತ್ತು ಕಳ್ಸಿ. ಅಂದ್ರೆ ನೋಡು, ಈ ತರ ನನ್ಗೆ ಮೋಸ ಮಾಡ್ತಿದ್ದಾನೆ, ನಿನ್ಗೂ ಮೋಸ ಮಾಡ್ಬೋದು ಅಂತ ಏನೋ ಕಳ್ಸಿದಾಳೆ. ಏನು ಕಳ್ಸಿದಾಳೆ ಗೊತ್ತಿಲ್ಲ. ಅದ್ರಲ್ಲಿ ಏನಂದ್ರೆ ಕನ್ಫರ್ಮ್ 100% ಅವಂದೇ ವಾಯ್ಸ್. ನಿಮ್ ತಂಗಿ ನಿಮ್ಗಳ ಹತ್ರ ಯಾಕೆ ಹೇಳ್ಕೊಂಡಿಲ್ಲ ಗೊತ್ತಿಲ್ಲ, ಏನು ಕೇಳ್ಕೊಂಡಿಲ್ಲ ಅಂತ. ಮೇ ಬಿ ಅವಳು ಜನಗಳಿಗೆ ಇಲ್ಲಿ ಊರಲ್ಲೆಲ್ಲ ಗೊತ್ತಾದ್ರೆ ಎಲ್ಲರಿಗೂ ಗೊತ್ತಾಗೈತೆ ಆಲ್ರೆಡಿ. ನಾನು 4 ವರ್ಷದಿಂದ ಇಷ್ಟಪಡ್ತಿರೋದು, ಇವಾಗ ಬಿಡಕ್ಕಾಗಲ್ಲ. ಈಗ ನಿಮ್ಮ ತಂಗಿಯವರು ಪ್ಯಾರಾಮೆಡಿಕಲ್ ಹುಡುಗ ಏನು ಮಾಡ್ತಿಲ್ಲ,
ಮನೆ ಕಡೆ. ಅಂದ್ರೆ ಹೆಂಗ್ ಲವ್ ಸ್ಟಾರ್ಟ್ ಆಗಿದ್ದು, ಕಾಲೇಜಲ್ಲ ಅಥವಾ ಯಾವ ತರ ಅವಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನೋ ಇವನು ಈ ಥರ ತಲೆ ಕೆಡ್ಸಿದ್ ಇರೋದು. ಇವತ್ತು ಏನಂತಂತಂದರೆ ಇಷ್ಟೆಲ್ಲ ಆದರೂ ಕೂಡ ಅವನ್ನ ರಾಜಾರೋಷವಾಗಿ ಆರಾಮಾಗಿ ಓಡಾಡ್ಕೊಂಡು ಆರೋಪಿಯಾಗಿ ಆರಾಮಾಗಿ ಓಡಾಡ್ಕೊಂಡು ಊರಲ್ಲೇ ಇದ್ದಾನೆ ಅಂತಂತಂದರೆ ಅವ್ನಿಗೆ ಯಾವುದೇ ಶಿಕ್ಷೆ ಆಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ಅವ್ನಿಗೆ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತ ಈ ವಿಷಯನೇನು ರೈಸ್ ಮಾಡಿಲ್ವಲ್ಲ ಸರ್. ಆ ಹುಡುಗಿ ಡೆತ್ ಆಗಿ ಅದೇನು ಅಂತ್ಯಕ್ರಿಯೆ ಮುಗೀತೋ ಅವತ್ತಿನ ದಿನದಿಂದಲೂ ನಾವು ಎಲ್ಲ ದಿನನೂ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದೀವಿ ಸರ್, ನಾವು ಕೇಳಿದ್ದೀವಿ ಸರ್. ಈಗ ಅಂತ್ಯಕ್ರಿಯೆ ನಡೀತಲ್ವಾ, ಅವಾಗ ಇದ್ನ ಅವನಲ್ಲಿ? ಇಲ್ಲ ಸರ್, ಬಂದಿಲ್ಲ ಸರ್, ಅಂತ್ಯಕ್ರಿಯೆಗೆ ಬಂದಿಲ್ಲ ಸರ್. ಈ ಬಾಡಿ ಈಗ ಅದು ನಿಮ್ಮ ತಾಯಿ ಹೇಳಿದ್ರು ಏನ್ ಚಿಂತೆ, ಅದೇನು ಅದ್ರ ಬಗ್ಗೆ ಏನಾರ ಗೊತ್ತಾ ನಿಮಗೆ? ಅದೇ ಸರ್, ನಾನು ಬಂದಿದ್ದು ಸಂಜೆ ಆಗಿತ್ತು ಆಲ್ರೆಡಿ. ಹೋಗ್ತೀರಾ? ಇಲ್ಲ ಸರ್, MBA ಮಾಡ್ತಾ ಇದ್ದೀರಾ? ಹಾಂ, ನಾನು ಬರೋದ್ರೊಳಗೆ ಆಲ್ರೆಡಿ ಎಲ್ಲ ತುಂಬ ಜನ ಸೇರಿಬಿಟ್ಟಿತ್ತು ಸರ್. ಆಲ್ರೆಡಿ ಜನಗಳು ತುಂಬ ಜನ ಇದ್ದರು. ಆವಾಗ ಬಂದಾಗ ನಾನು ಬೇರೆಯವ್ರು ಯಾವ ಥರ ನೋಡಿದ್ರು ಆ ಥರ ನೋಡಿದೆ ಅಷ್ಟೇ, ಬಿಟ್ಟರೆ ನನಗೂ ಹೇಳಿದ್ದು ಅದೇ ಬಂದ. ಅದ್ರ ಬಗ್ಗೆ ಇಲ್ಲ ಸರ್, ಅನುಮಾನ ಬಂದಿತ್ತು ಸರ್. ನನ್ನ ಸ್ಟೇಟ್ಮೆಂಟ್ ಯಾರೂ ತಗೊಳ್ಳಿಲ್ಲ ಸರ್. ಅವತ್ತು ನನ್ನ ಸ್ಟೇಟ್ಮೆಂಟ್ ನಾನು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸರ್. ನನಗೆ ಅನುಮಾನ ಬಂದಿತ್ತು, ಇದೇ ಥರ ಆಗಿದೆ ಅನ್ನೋದು ನನಗೆ ಡೌಟ್ಸು ಇತ್ತು. ಅವನ ಬಗ್ಗೆ ಅವನಿಗೆ ಈ ಥರ ಅಕ್ರಮ ಸಂಬಂಧ ಮಾಡಿಕೊಂಡಿರೋದು ಇಂಥರ ಎಲ್ಲ ಮೊದಲೇ ಗೊತ್ತಿತ್ತು ಸರ್ ನನಗೆ. ನಿಮ್ಮ ತಂಗಿ ಅವ್ರು ನೀವು ಹೇಳ್ಬೋದಿತ್ತಲ್ಲ? ಇಲ್ಲ ಸರ್, ಹೇಳಿದ್ದೆ ಸರ್. ಅವಳಿಗೆ ಅವ್ರ ರೆಸ್ಪಾನ್ಸ್ ಏನಿತ್ತು ಅವಾಗ? ಯಾರ್ದು? ಅವ್ರದ್ದು ಇಲ್ಲ, ಅವನು ಆ ಥರ ಮಾಡಲ್ಲ, ಅವನು ಆ ಥರ ಇಲ್ಲ, ಯಾರೋ ಆಗದೆ ಇರೋರು ಸುಮ್ಮನೆ ಹಾಕ್ಕೊಟ್ಟಿದ್ದಾರೆ ಅಂತ ಅವಳು ಅಂದ್ಕೊಂಡಿದ್ಲು. ಅವಳಿಗೂ ಗೊತ್ತಾಗಿಲ್ಲ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಅವಳಿಗೆ ರಿಯಾಲಿಟಿ ಗೊತ್ತಾಯ್ತು, ಅವ್ರು ಮಾಡಿಕೊಂಡಿದ್ನಲ್ಲ ಅಕ್ರಮ ಸಂಬಂಧ, ಆ ಪರ್ಸನ್ನೇ ಇವಳಿಗೆ ಆ ರೆಕಾರ್ಡ್ ಕಳಿಸಿರೋದು ಅವನ ಜೊತೆ ಮಾತಾಡಿ, ನೋಡೋಣ ಇವ್ನು ಈ ಥರ ಮಾಡ್ತಿದ್ದಾನೆ ಅಂತೇಳಿ ಇವಳಿಗೆ ಕಳಿಸ್ದಾಗ. ಅವ್ರಿಗೆ ಮದುವೆ ಆಗಿದೆಯಾ? ಹಾಂ ಸರ್, ಮದುವೆ ಆಗಿರ್ಬೋದು ಸರ್. ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಇನ್ನು ಸರ್ ಒಂದು ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಜನದ ಜೊತೆ ಮಾಡಿ ಆ ಥರ ಇತ್ತು ಸಂಬಂಧ ಅಂತ ಹೇಳಿ ಎಲ್ಲರಿಗೂ ಹೇಳ್ತಿದ್ದಾರೆ. ಹಿಂಗೆ ನಿಮಗೆ ಗೊತ್ತಾದಾಗ ನೀವು ತಡಿಬೋದಿತ್ತಲ್ವಾ? ಅಂದರೆ ಈ ಥರ ಮನೆಗೆ ಹೇಳಿ ಬಿಡು, ನನ್ನ ತಂಗಿ ಒಳ್ಳೆ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್, ಅವಳು ಒಳ್ಳೆ ಎಜುಕೇಷನ್ ಪ್ಲಸ್ ಒಳ್ಳೆ ಫ್ಯೂಚರ್ ಇದೆ, ಇಂಥವನಿಗೆ ನನ್ನ ತಂಗಿ ಯಾಕೆ ಮದುವೆ ಮಾಡಬೇಕು ಅಂತ ನಿಮ್ಮ ಮನ್ಸಿಗೆ ಬಂದಿತ್ತು ಸರ್. ಅದಕ್ಕೆ ಹೇಳಿದ್ದೆ ಸರ್, ನಾನು ಆಲ್ರೆಡಿ ಹೇಳಿದ್ದೆ, ಈ ಥರ ಎಲ್ಲ ಹೇಳಿದ್ದೆ, ಹಿಂಗೈತೆ ಬೇಡ ಅಂತಲೂ ಕೂಡ ಹೇಳಿದ್ದೆ. ಆಮೇಲೆ ಅವಳು ಏನು ಡಿಸಿಷನ್ ಅಂದರೆ ಎಲ್ಲರಿಗೂ ಗೊತ್ತಾಗಿತ್ತಲ್ಲ ಸರ್, ಸ್ವಲ್ಪ ಜನಗಳಿಗೆ ಗೊತ್ತಾಗಿತ್ತು. ಅವನು ಮೊದಲೇ ಬೇಕು ಅಂತಂತೇಳಿ ಸುಮ್ಮನೆ ಮೊಬೈಲ್ ಸ್ಟೇಟಸ್ಸು, ವಾಟ್ಸಪ್ ಸ್ಟೋರೀಸ್ಗೆ ಎಲ್ಲದಕ್ಕೂ ಹಾಕೋಣ ಸರ್. ಎಲ್ಲದಕ್ಕೂ ಹಾಕೊಂಡು ಆಲ್ರೆಡಿ ಪಬ್ಲಿಸಿಟಿ ಮಾಡಿಬಿಟ್ಟಿದ್ದ. ಆಲ್ರೆಡಿ ಅವನೇ ಬೇಕು ಅಂತಲೇ ಮಾಡಿದ್ದ ಅಂತ ಅನ್ಸುತ್ತೆ ಸರ್ ಈ ಥರದ್ದೆಲ್ಲ. ಆಮೇಲೆ ಸರ್ ಫೈನಲ್ ಏನಂತಂತಂದರೆ ಅವನಿಗೆ ಕಾನೂನು ರೀತಿಯಾಗಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೈಗೊಂಡು ಅವನನ್ನು ವಿಚಾರಣೆ ಮಾಡಿ ಅಲ್ಲಿ ಏನು ನಡೆದಿದೆ, ಏನಾಗಿದೆ ಬಾಯಿ ಬಿಡಿಸಿ ಶಿಕ್ಷೆ ಆಗಬೇಕು ಸರ್. ಸತ್ಯಾಂಶ ಹೊರಗಡೆ ಬರಬೇಕು ಸರ್. ಏನಕ್ಕೆ ಡೆತ್ ಆದ್ಲು, ಅವಳು ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ಲು, ಏನು ಪ್ರಚೋದನೆ ಆಯಿತು ಅವಳಿಗೆ ಅನ್ನೋದು ಗೊತ್ತಾಗಬೇಕು ಸರ್. ಈಗ ಇನ್ನೊಂದು ಮಾಹಿತಿ ಈಗ ಆ ಹುಡುಗಿ ಸೂಸೈಡ್ ಮಾಡ್ಕೊಳೋದಕ್ಕಿಂತ ಮುಂಚೆ ಏನೋ ಪಾಯ್ಸನ್ ತಗೊಂಡಿತ್ತು ಅಂತ ಮಾಹಿತಿ, ನಿಜನ ಸುಳ್ಳು? ಏನಾದರೂ ನಿಮ್ಗೆ ಗೊತ್ತಾದ್ರ ಬಗ್ಗೆ ಏನಾದರೂ? ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅದೇ ಈಗ ರಿಪೋರ್ಟಲ್ಲಿ ಬರಬೇಕಲ್ವಾ ಸರ್, ಅದು ಪಾಯ್ಸನ್ ತಗೊಂಡಿದ್ರೆ ಈಗ ಪೋಸ್ಟ್ ಮಾರ್ಟಮ್ ಮಾಡಿದಾರಲ್ವಾ, ಆ ರಿಪೋರ್ಟಲ್ಲಿ ಬರ್ಬೇಕು ತಾನೆ. ಅಲ್ಲ ಸರ್, ನಿಮ್ಮ ಗಮನಕ್ಕೆ ಏನಾದ್ರು ಇದೆಯಾ? ಇದು ಪಾಯ್ಸನ್ ತಗೊಂಡಿದ್ದು ನಿಮ್ಮ ಗಮನದಲ್ಲಿ ಇದೆಯಾ? ನನ್ನ ಗಮನಕ್ಕೆ ಯಾರಾದರೂ ಹೇಳಿದ್ರ? ಹ್ಞೂ ಸರ್, ಹಂಗಂತ ಗೊತ್ತಾಗಿದೆ ಸರ್. ಗೊತ್ತಾಗಿದೆ ಅಂದ್ರೆ ಪಾಯ್ಸನ್ ತಗೊಂಡಿದೆ, ಆಮೇಲೆ ಹೆಂಗ್ ಮಾಡ್ಕೊಂಡಿದೆ ಅಂತ ಕೆಲವರು ಹೇಳ್ತಾರೆ. ಹೌದು ಸರ್, ಸಾರ್ವಜನಿಕರು. ಹೌದು. ನೀವೇನು ಹೇಳ್ತೀರಾ ಅದಕ್ಕೆ? ತಗೊಂಡಿದ್ದಾಳೆ ಸರ್. ಅಂದ್ರೆ ಕೊನೆಗೇನು ಇದೇನಿದೆ ಪೊಲೀಸ್ ಅವ್ರು ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು. ಇನ್ನು ಚೇತನ್ ವಿರುದ್ಧ ಇಡೀ ಕುಟುಂಬ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಚೇತನ್ನಿಂದಲೇ ಅಶ್ವಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅಶ್ವಿನಿಯ ಪೋಷಕರು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ವಾಟ್ಸಪ್ ಮೆಸೇಜ್ ಹಾಗೂ ಆಡಿಯೋಗಳು ಕೂಡ ಇದನ್ನೇ ಹೇಳ್ತಾ ಇವೆ. ಆದರೆ ಸತ್ಯಾಸತ್ಯತೆ ಏನು ಎಂಬುದು ತನಿಖೆಯಿಂದಲೇ ತಿಳಿದು ಬರಬೇಕಿದೆ. ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ನಡೆಸಬೇಕಿದೆ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ. 1 ಮಂತ್ ಇಂದ ಹೇಳಿದ್ಲು, ಅವ್ನ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲದೆ ಇರೋ ಹುಡ್ಗ. ಕಿತ್ತೋದಾಟ ಆಡ್ತಿದ್ಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬೇವರ್ಸಿ ನನ್ನ ಮಗನ ಬಂದು ಮೀಟ್ ತಡಿತವೆ. ಏನ್ ನಡೀತು ಏನೂ ಗೊತ್ತಿಲ್ಲ. ನನ್ನ ಮಗಳನ್ನ ಈಗ 2 ವರ್ಷದಿಂದ ಲವ್ ಮಾಡ್ತಿದ್ನಲ್ಲ, ಆ ಹುಡುಗನೇ ಮೇಲ್ಗಡೆಯಿಂದ ತಗೊಂಬಂದು ಕೆಳಗೆ ಇಳಿಸಿ ಹಾಕಿದ್ದಾನೆ. ಅಂಶ ಹೊರಗಡೆ ಬರಬೇಕು ಸರ್. ಏನಕ್ಕೆ ಡೆತ್ ಆದ್ಲು, ಅವಳು ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ಲು, ಪೋರ್ಟಲ್ ಬರಬೇಕಲ್ವಾ ಸರ್. ಅದು ಪಾಯ್ಸನ್ ತಗೊಂಡಿದ್ರೆ